ನಮಸ್ಕಾರ ರೀ, ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಪ್ರೇಮ ಕರುಣೆಯ ಕಲಿಸಿ, ಶಾಂತಿ ಸಹನೆಯ ಬೆಳೆಸಿ, ಕಾಮ ಕ್ರೋಧವನಳಿಸಿ ಕಾಪಾಡುತ್ತಾಯೇ. ಕನ್ನಡ ತಾಯಿ ಭುವನೇಶ್ವರಿಗೆ ದಿನಾನೂ ನಿತ್ಯೋತ್ಸವ ಇದ್ದಂಗೆ ನೋಡ್ರಿ. ಆದ್ರೆ ಇವತ್ತು ಎಲ್ಲಾ ಕನ್ನಡ ಮನಸ್ಸುಗಳಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡ ಮನಸ್ಸು ಅಂತ ಯಾಕೆ ವಿಶೇಷವಾಗಿ ಹೇಳಲಿಕ್ಕತ್ತೀನಂದ್ರ, ಕನ್ನಡಿಗರಾಗಿರ್ಬೇಕು ಅಂದ್ರೆ ಕರ್ನಾಟಕದಾಗೆ ಇರ್ಬೇಕಂತ ಏನಿಲ್ಲ. ಕರ್ನಾಟಕದಾಗೆ ಇದ್ಕೊಂಡು ಕನ್ನಡಿಗರಾಗಿ ಬಹಳಷ್ಟು ಜನ ಉಳ್ದೇ ಇಲ್ಲ. ಅದು ಒಂದು ಹಳಳಿ ಇರ್ತದೆ ನೋಡ್ರಿ. ನೀವು ಕರ್ನಾಟಕದಾಗರೇ ಇರ್ರಿ ಅಥವಾ ಬ್ಯಾರೆ ರಾಜ್ಯದಾಗಿರ್ರಿ, ಬ್ಯಾರೆ ದೇಶದಾಗೆ ಇರ್ರಿ, ಮನಸ್ಸಿನಿಂದ ಕನ್ನಡಿಗರಾದ್ರಿ ಅಂತಂದ್ರ ಅವರಿಗೆ ನನ್ನ ನಮನಗಳು ನೋಡ್ರಪ್ಪ. ಯಾಕಂದ್ರೆ ಇವತ್ತು ನವೆಂಬರ್ 1 ಕರ್ನಾಟಕ ರಾಜ್ಯೋತ್ಸವ ಅಂತ ಹೇಳಿ ಕನ್ನಡಿಗರಾದ ನಾವು ಬಹಳ ಸಂಭ್ರಮ ಪಡುವಂತಹ ದಿನ. ಆದ್ರ ನಮ್ ಈ MES ಪುಂಡ್ರು ಇವತ್ತು ಬ್ಲ್ಯಾಕ್ ಡೇ ತರ ಈ ಕರಿ ಬಣ್ಣದ ಡ್ರೆಸ್ ಹಾಕೊಂಡು ಆಚರಣೆ ಮಾಡ್ತಾರ. ಹಂಗೆ ಇವತ್ತು ಅವ್ರು ಆಚರಣೆ ಮಾಡೋ ಮುಂದ ಒಬ್ರು ನಮ್ಮ ಬೆಳಗಾವಿ ಸರ್ಕಲ್ ಇನ್ಸ್ಪೆಕ್ಟರ್ ಆದಂಥವ್ರು ಈ MES ಪುಂಡ್ರ ಜೋಡಿ ಸೆಲ್ಫಿ ತಕೊಂಡಾರ ನೋಡ್ರಿ. ಇದನ್ನ ನೋಡಿ ಮನ್ಸಿಗೆ ಬಹಳ ಹತ್ತತ್ರಪ್ಪ. ಇದಕ್ಕೆ ಸಂಬಂಧಪಟ್ಟಂಗ ರಾಜ್ಯ ಬಿಜೆಪಿ ಸೋಷಿಯಲ್ ಮೀಡಿಯಾದಾಗ ಒಂದು ಪೋಸ್ಟ್ ಹಾಕೊಂಡೈತಿ. ಕರ್ನಾಟಕ ರಾಜ್ಯೋತ್ಸವದ ದಿನಾನೇ ಕನ್ನಡ ಮತ್ತೆ ಕರ್ನಾಟಕಕ್ಕ ಅವಮಾನ ಮಾಡಿದ್ದು ನಾಡದ್ರೋಹಿ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ಬರ್ಕೊಂಡಾರ. ಕರಾಳ ದಿನವನ್ನ ಆಚರಿಸ್ಲಿಕ್ಕತ್ತಿದ್ದಂಥ ಬೆಳಗಾವಿಯ ನಾಡದ್ರೋಹಿ MES ಪುಂಡರ ಜೊತೆಗೆ ಕರ್ನಾಟಕದವರೇ ಆಗಿರುವಂತಹ ಪೊಲೀಸರು ಸೆಲ್ಫಿ ತಗೋತಾರ ಅಂದ್ರೆ ಹೆಂಗಿದು? ಕರ್ನಾಟಕಕ್ಕೆ ಇದಕ್ಕಿಂತ ದೊಡ್ಡ ಅವಮಾನ ಐತೇನು ಅಂತ ಪ್ರಶ್ನೆ ಹಾಕ್ಯಾರ ಅವ್ರು. ಗೊತ್ತಿಲ್ಲ ಅಲಿಯಾಸ್ ಆಕಸ್ಮಿಕ ಗೃಹ ಮಂತ್ರಿಗಳಾದಂತಹ ಪರಮೇಶ್ವರ್ ಅವರೇ ಸೆಲ್ಫಿ ತಗೊಂಡಂತಹ ನಾಡದ್ರೋಹಿ ಪೊಲೀಸ್ ವಿರುದ್ಧ ಕ್ರಮ ಯಾವಾಗ ಅಂತ ಹೇಳಿ ಪ್ರಶ್ನೆ ಹಾಕ್ಯಾರ ಕಾಂಗ್ರೆಸ್ ಸರ್ಕಾರಕ್ಕೆ. ಇದಕ್ಕೆ ಏನು ಉತ್ತರ ಕೊಡ್ತಾರ ಸಿದ್ದರಾಮಯ್ಯನವರು? ನೋಡೋಣಲ್ಲ, ಇಲ್ಲೇ ಇರ್ತೀವಿ, ಎಲ್ಲಿ ಹೋಗ್ತೀವಿ? ಈ ರಾಜ್ಯ ಪೊಲೀಸ್ ಇಲಾಖೆ ಮೊನ್ನಷ್ಟೇ ಪೊಲೀಸ್ ಸಿಬ್ಬಂದಿ ಕೊಟ್ಟಿರುವಂತಹ ಹೊಸ ನೀಲಿ ಬಣ್ಣದ ಟೋಪಿ ಐತ್ ನೋಡ್ರಿ, ನೆನಪೈತ್ಯಾ? ಈ ಟೋಪಿಯಿಂದ ಚರ್ಮ ರೋಗ ಬರ್ಲಿಕ್ಕತ್ತದಂತ ನೋಡ್ರಪ್ಪ. ಅದಕ್ಕಿನ ಮೊದಲಿತ್ತಲ್ಲ ಖಾಕಿ ಸಮವಸ್ತ್ರ ಹೋಲುವಂತಹ ಖಾಕಿ ಟೋಪಿ, ಅದನ್ನೇ ಹೊಳ್ಳೆ ಜಾರಿಗೆ ತರಬೇಕು, ಇಲ್ಲ ಅಂದ್ರೆ ನಾವು ಕಾನೂನು ಹೋರಾಟ ಮಾಡ್ತೀವಿ ಅಂತ ಸಾಮಾಜಿಕ ಅಭಿವೃದ್ಧಿ ರಂಗ ಹೇಳಿಕೆ ಕೊಟ್ಟೈತಿ. ಸುದ್ದಿಗೋಷ್ಠಿನೂ ಮಾಡ್ಯಾರ. ಸುದ್ದಿಗೋಷ್ಠಿದಾಗ ಮಾತಾಡಿದಂತಹ ಅಭಿವೃದ್ಧಿ ರಂಗದ ರಾಜ್ಯಾಧ್ಯಕ್ಷ TL ರಂಗನಾಥ್ ಅವ್ರು ಹೇಳ್ತಾರ, ಟೋಪಿಗೆ ಬಣ್ಣ ಬದಲಿ ಮಾಡಿಸಿರುವುದು ಅವೈಜ್ಞಾನಿಕ ಕ್ರಮ ಆಗೈತಿ. ನೀಲಿ ಬಣ್ಣ ಬಿಸಿಲಿಗೆ ಬಹಳ ಜಲ್ದಿ ಬಣ್ಣ ಕಳ್ಕೋತೈತಿ. ಅಷ್ಟೇ ಅಲ್ಲ, ಸೂರ್ಯನ ಬಿಸಿಲು ಶಾಖೆ ಏನಿರ್ತೈತಲ್ಲ ಜಲ್ದಿ ಎಳ್ಕೋತೈತಿ. ಹಿಂಗಾಗಿ ತಲೆಯಾಗ ಬೆವರು ಇಳಿತೈತಿ. ಇದರಿಂದ ತಲೆಯಾಗ ಈ ತುರ್ಸೋದಾಗ್ಲಿ, ಅದರಿಂದ ಕೂದಲು ಉದುರೋದಾಗ್ಲಿ, ತಲಿದ ಚರ್ಮ ರೋಗಕ್ಕೆ ಕಾರಣ ಆಗ್ತೈತಿ. ಒಟ್ಟನ್ಯಾಗ ಖಾಕಿ ಸಮವಸ್ತ್ರಕ್ಕ ನೀಲಿ ಬಣ್ಣದ ಟೊಪಿಗೆ ಸರಿ ಹೊಂದೋದಿಲ್ಲ ಅಂತ ಹೇಳಿ ಅಂದ್ಬಿಟ್ಟಾರ. ಹಂಗೆ ಇನ್ನೊಂದು ವಿಷಯ ಏನಂದ್ರ, ನಿಮಗ ಮಂದಿಗೂ ಹಂಗೆ ಆಗ್ತದ ನೋಡ್ರಿ. ಈಗ ನೀಲಿ ಟೋಪಿನಾಗಿರುವಂತಹ ಪೊಲೀಸರನ್ನ ನೋಡಿ ಇವ್ರು ಪೊಲೀಸರ ಏನ್ ಬೇರೆ ಯಾರೋ ಇರ್ಬೇಕಂತ ಅನ್ನೋ ಭಾವನೆ ಬರ್ತೈತಿ ಇಲ್ಲಿ ಹೇಳ್ರಿ. ಯಾಕಂದ್ರೆ ಇಷ್ಟು ದಿನ ಇಷ್ಟು ವರ್ಷ ಖಾಕಿ ಅಂದ್ರ ಪೊಲೀಸ್ ಅಂತ ತಿಳ್ಕೊಂಡಿವ್ ನಾವು. ಖಾಕಿ ಕದರ್ ಅಂದ್ರ ಪೊಲೀಸರು ಅಂತ ತಿಳ್ಕೊಂಡಿರ್ತೀವಿ. ಸ್ವತಃ ಪೊಲೀಸರಿಗೂ ಈ ನೀಲಿ ಟೊಪಿಗೆ ಬಗ್ಗೆ ಮುಜುಗರ ಉಂಟಾಗಿರ್ತೈತಿ, ಪಕ್ಕಾ ಆಗಿರ್ತೈತಿ. ಆದ್ರ ಸರ್ಕಾರದ ವಿರುದ್ಧ ಮಾತಾಡ್ಲಿಕ್ಕೆ ಸಾಧ್ಯ ಆಗ್ಲಾರ್ದಕ್ಕ ಪೊಲೀಸರು ಸುಮ್ಮನೆ ಅದಾರಂತ ಇದನ್ನ ಅವ್ರ ಹೇಳಲಿಕ್ಕತ್ತಾರ. ಅಲ್ಲ, ಇಲ್ಲಿ ಸೀರಿಯಸ್ ಆದ ಸಮಸ್ಯೆಗಳದಾವ. ರಸ್ತೆನ್ಯಾಗ ಗುಂಡಿ ಮುಚ್ಚಂಗಿಲ್ಲ, ಚರಂಡಿ, ಅದು ಇದು ಅಂತ ಹೇಳಿ ಸಾರ್ವಜನಿಕರು ಎಷ್ಟೋ ಸಮಸ್ಯೆಗಳು ಎದುರಿಸ್ಲಿಕ್ಕತ್ತಾರ. ಅದಕ್ಕೆ ಪರಿಹಾರ ಹುಡುಕುದು ಬಿಟ್ಟು ಇಂಥ ಕೆಲ್ಸಕ್ಕೆ ಬಾರದ ವಿಚಾರಗಳನ್ನ ಸರ್ಕಾರ ಮಾಡಬಾರ್ದು ಅಂತ ಹೇಳಿ ಅವರು ರಾಜ್ಯ ಸರ್ಕಾರಕ್ಕೆ ಬುದ್ಧಿ ಮಾತು ಹೇಳ್ಯಾರ ನೋಡ್ರಿ. ಖರೆ ಅದಿಲ್ ಹೇಳ್ರಿ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಅರೆ ಏಕ್ಯಾ ಜಮೀರ್ ಭಾಯ್, ಗೊತ್ತಿಲ್ಲ ಅಂದ್ರೆ ಸುಮ್ನಿರ್ಬೇಕ್ರಪ್ಪ. ಅದನ್ನ ಬಿಟ್ಟು ಏನೇನರೇ ಮಾಡ್ಲಿಕ್ಕೆ ಹೋದ್ರೆ ಹಿಂಗೆ ಆಕೈತ್ ನೋಡ್ರಿ. ಕನ್ನಡ ಅಂದ್ರೆ ಆ ತರ 200 ವರ್ಷ ಕನ್ನಡಗೆ ಇತಿಹಾಸ ಇದೆ. 4-5 ಭಾಷೆದಲ್ಲಿ ಕನ್ನಡ ಒಂದಂತ ಹೇಳಕ್ ಬಯಸ್ತಾ ಇದ್ದೀನಿ. 200 ವರ್ಷ ಅದಕ್ಕೆ ಇತಿಹಾಸ. ಅದ್ರಲ್ಲಿ ತಮಿಳ್ನಾಡು ಒಂದು, ತೆಲಂಗಾಣ ಮತ್ತೆ ಮಲಯಾಳಂ. ಅದು ಬಿಟ್ರೆ 3ನೇದು ಇತಿಹಾಸ ಇರೋದು ಕನ್ನಡ ಭಾಷೆ. ಕನ್ನಡ ಅಂದ್ರೆ ಆ ತರ 200 ವರ್ಷ
ಕನ್ನಡದ ಇತಿಹಾಸ ಇದೆ. ಕನ್ನಡ ಭಾಷೆಗೆ 2000 ವರ್ಷಗಳ ಹೆಚ್ಚಿನ ಇತಿಹಾಸ ಐತಿ. ಕನ್ನಡ ಭಾಷೆ ಕರ್ನಾಟಕದ ಇತಿಹಾಸದ ಬಗ್ಗೆ ಒಂದ್ ಸ್ವಲ್ಪನೂ ಜ್ಞಾನ ಇಲ್ಲಾರ್ದಂಥ ಅಜ್ಞಾನಿ ಜಮೀರ್ ಅಹ್ಮದ್ಗೆ ನಾಚಿಕೆ ಆಗ್ಬೇಕು ನೋಡ್ರಪ್ಪ. ಕನ್ನಡ ರಾಜ್ಯೋತ್ಸವದ ಸಂಭ್ರಮಾಚರಣೆದಾಗ ಶಾಸ್ತ್ರೀಯ ಭಾಷೆಯ ಸ್ಥಾನವನ್ನ ಹೊಂದಿರುವಂತಹ ಕನ್ನಡದ ಬಗ್ಗೆ ಸಚಿವ ಜಮೀರ್ ರಾಜ್ಯದ ಮಂದಿಗೆ ತಪ್ಪು ಸಂದೇಶಗಳನ್ನು ಕೊಟ್ಟು ಅವಮಾನ ಮಾಡಿರುವುದನ್ನ ಕನ್ನಡಿಗರು ಯಾರೂ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ ನೋಡ್ರಿ. ಸಿಎಂ ಸಿದ್ದರಾಮಯ್ಯನವರು ಎಲ್ಲದಿರಿ, ಮೊದಲಿಂಥ ಬೇಜವಾಬ್ದಾರಿ ಅವಿವೇಕಿ ಮಂತ್ರಿಗಳನ್ನ ಸಂಪುಟದಿಂದ ಮೊದಲು ವಜಾಗೊಳಿಸ್ಬಿಡ್ರಿ ಅಂತ JDSನವರು ಸೋಷಿಯಲ್ ಮೀಡಿಯಾದ ಹಾಕೊಂಡಾರ. ಬಿಜೆಪಿ ಸಂಸದ ಸೂರ್ಯ ಎಳಸು ಅಂತ ಹೇಳಿ ನಮ್ಮ ಕನಕಪುರದ ಬಂಡೆ ಅದೇ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹೇಳಿದ್ರು. ಇದಕ್ಕೆ ನಮ್ಮ ಪಬ್ಲಿಕ್ ಟಿವಿ ರಂಗಣ್ಣ ಅವರು ಮಸ್ತ್ ಕ್ಲಾಸ್ ತಗೊಂಡಾರ ನೋಡ್ರಿ. ಎಳಸೋ ಪಳಸೋ, ಯು ಆರ್ ನಾಟ್ ಟಾಕಿಂಗ್ ಟು ತೇಜಸ್ವಿ ಸೂರ್ಯಾಸ್ ಏಜ್, ಯು ಆರ್ ಟಾಕಿಂಗ್ ಟು ಹಿಸ್ ಪೊಸಿಷನ್ ಆಸ್ MP. ನಾನು ಉತ್ತರ ಕೊಡಲ್ಲ ಅಂತ ಬೇಕಾದ್ರೆ ನೀವು ಸುಮ್ಮನೆ ಇರ್ಬೋದು, ಅದು ಬೇರೆ ವಿಚಾರ. ಬಟ್ ಅವನು ಎಳಸು, ನಾವು ಉತ್ತರ ಕೊಡಲ್ಲ, ನಾನು ಬೇಕಾದ್ರೆ BJP ಸೀನಿಯರ್ ಲೀಡರ್ಗಳಿಗೆ ಉತ್ತರ ಕೊಡ್ತೀನಿ. ನಿಮ್ಮ ಆಯ್ಕೆ ಪ್ರಕಾರ MP ಗಳನ್ನು ಬಲ್ತ್ MP ಗಳನ್ನು ತರೋಕ್ಕಾಗಲ್ಲ. ಬಲ್ತ್ MP ಗಳು ಏನೇನು ಕಡಿದು ಕೊಂಟೆ ಹಾಕಿದ್ದಾರೆ ಅನ್ನೋದನ್ನು ನೋಡಿದ್ದೀವಿ ನಾವು. ಬಲಿತಿದ್ದಾರೆ ಎಲ್ಲ ಅಷ್ಟೇ. ಲಾಸ್ಟ್ಲಿ ಐ ವಾಂಟ್ ಟು ಆಸ್ಕ್ ಯು ದಿ ಆನರಬಲ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್, ಈ ಪ್ರಶ್ನೆನ ನೀವು ಇದಕ್ಕೆ ಉತ್ತರ ಕೊಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ, ಕೊಟ್ಟರೆ ಸಂತೋಷ ಪಡ್ತೀನಿ. ರಾಹುಲ್ ಗಾಂಧಿ ಎಳಸು ಅವನಿಗೆ ನಾನು ಉತ್ತರ ಕೊಡಲ್ಲ ಅಂತ ಮೋದಿ ಅಂದರೆ ಹೇಗಿರುತ್ತೆ ಹೇಳಿ ನೋಡೋಣ. ಅವರು ಏಕವಚನದಲ್ಲಿ ಅಪ್ಪಿ ಅನ್ಬಾರ್ದು, ಬಟ್ ಅಂದ್ರೂಪ ಅಂತ ಇಟ್ಕೊಳ್ಳೋಣ. ಹೇಗಿರುತ್ತೆ? ಆ ಎಳಸಿಗೆಲ್ಲ ಉತ್ತರ ಕೊಡಲ್ಲ ನಾನು. ಬೇಕಾದ್ರೆ ಕಾಂಗ್ರೆಸ್ಸಲ್ಲಿ ಟಾಪ್ ಲೀಡರ್ಗಳು ಕೇಳಿ ಉತ್ತರ ಕೊಡ್ತೀನಿ, ಕೊಡಲ್ಲ ನಾನು ಉತ್ತರ. ಎಳಸು ಏನೋ ಒಂದು ಚಾನ್ಸ್ ಕೊಟ್ಟಿದ್ದೆ ಓಕೆ ಆ ಎಳಸಿಗೆ ಅಂದರೆ ಹೇಗಿರುತ್ತೆ? ಎಸ್, ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ.